ಹೋಯ್, ಎಲ್ಲ ಹುಷಾರಿದ್ದೀರಾ? ಕಾಫಿ ತೋಟ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ಕತ್ಲೆಯಲ್ಲಿ ಎಲ್ಲಪ್ಪ ಹೋಗ್ತಿದ್ದಾರೆ ಅಂತ ಅನ್ಕೊತಿದ್ದೀರಾ? ನಮ್ಮೂರಲ್ಲಿ ದೀಪ ಆಯಿತು, ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ವಿ. ನಾವೇ ಲೇಟು ಅಂತ ಅಂದ್ಕೊಂಡ್ರೆ ನಮ್ಗಿಂತ ಎಲ್ಲರೂ ಲೇಟಾಗಿ ಬರ್ತಿದ್ರು. ಇದು ಎಂಟ್ರೆನ್ಸಲ್ಲೇ ಜಾನಿ ಡೆಕೋರೇಷನ್, ಇವ್ರದ್ದು ಡೆಕೋರೇಷನ್ ಇತ್ತು. ಲೈಟಿಂಗ್ಸು, ಸೌಂಡ್ಸು ಎಲ್ಲ ಇವ್ರದ್ದೇ ಇತ್ತು. ತುಂಬ ಚೆನ್ನಾಗಿತ್ತು. ಬಂದು ನೋಡಿದ್ರೆ ನಮ್ಮ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ರು. ನಮ್ಮೂರಿನ ಹುಡುಗರು. ಇದೇ ನಮ್ಮೂರಿನ ದೇವಸ್ಥಾನ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ. ನೋಡಿ, ಹಂಟಿಗೆ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಒಂದು ಕಡೆ ನೋಡಿ, ಇದೇ ನಮ್ಮ ಅಮ್ಮನವರು ದುರ್ಗಾ ಪರಮೇಶ್ವರಿ. ಇವನ್ನ ತುಂಬ ಚೆಂದ ಮಾಡಿ ರಂಗೋಲಿ ಹಾಕಿದ್ರು. ಯಾರು ಹಾಕಿದ್ರು ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ರು. ನೋಡಿ, ಈ ಥರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆಮೇಲೆ ಎಲ್ಲ ಹೇಳಿದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು, ಎಲ್ಲ ಬನ್ನಿ ಅಂತ ಹೇಳಿದ್ರು. ಎಲ್ಲರೂ ಅಲ್ಲಿಗೆ ಹೋದ್ವಿ. ಹೋಗಿ ನೋಡುವಾಗ ಕಾರ್ತಿಕ ದೀಪೋತ್ಸವ ಯಾಕೆ ಮಾಡ್ತಾರೆ, ಈ ಟೈಮಲ್ಲಿ ಯಾಕೆ ಮಾಡ್ತಾರೆ ಅಂತ ಹೇಳ್ಕೊಂಡು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಆಮೇಲೆ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ರು. ಪ್ರಾರ್ಥನೆ ಸ್ಟಾರ್ಟ್ ಆದಮೇಲೆ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಮಕ್ಕಳು. ಅದನ್ನು ನೋಡೋಕ್ಕೆ ನಮ್ಮೂರಲ್ಲಿ ತುಂಬ ಖುಷಿಯಾಗಿಬಿಟ್ಟಿತ್ತು. ಯಾಕಂದರೆ ಯಾವಾಗ ನೋಡಿದ್ರು ಕೆಲಸ ಅಂತಲೇ ಇರ್ತಾರೆ ನಮ್ಮೂರವರೆಲ್ಲ. ಒಂದು ಕಡೆ ಸಿಕ್ಕಾಬಟ್ಟೆ ಚಳಿ, ಅದರಲ್ಲೂ ಈ ಥರ ಕಾರ್ತಿಕ ಮಾಸದಲ್ಲಿ ಸಿಕ್ಕಾಬಟ್ಟೆ ಚಳಿ. ಹಾಗಾಗಿ ಒಂದು ಕಡೆ ಚಳಿನೂ ಕಾಸ್ತಾ ಇದ್ರು ಬೆಂಕಿ ಹಾಕ್ಕೊಂಡು, ಇನ್ನೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಮಕ್ಕಳಂತೂ ಅಷ್ಟು ತುಂಬ ಚೆಂದ ಡ್ಯಾನ್ಸ್ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ಮನೆ ಹುಡುಗಿ ಅಂತೂ ಅಳೋದು, ನಾನು ಹೋಗಿ ಡ್ಯಾನ್ಸ್ ಮಾಡಬೇಕು ಸ್ಟೇಜಿಗೆ ಹೋಗಿ ಅಂತ ಒಂದೇ ಹಠ. ಹೋಗಿ ಮಾಡು ಅಂತ ಹೇಳಿದ್ರೆ ಅವಳ ಹತ್ರ ಹಾಡಿಲ್ಲ. ಯಾಕಂದರೆ ನಾವು ಅಲ್ಲೇ ಡೌನ್ಲೋಡ್ ಮಾಡೋಣ ಅಂತ ಹೇಳಿದ್ರೆ ಸರಿಯಾಗಿದ್ದು ನೆಟ್ವರ್ಕ್ ಇಲ್ಲ ನಮ್ಮೂರಲ್ಲಿ. ಹಾಗಾಗಿ ಡೌನ್ಲೋಡ್ ಮಾಡಿ ಡ್ಯಾನ್ಸ್ ಮಾಡ್ಸೋಕ್ಕೆ ಕಷ್ಟ ಆಯಿತು. ಈ ಮಕ್ಕಳನ್ನ ನೋಡಿ, ತುಂಬ ದೂರಿನ ಊರಿನ ಮಕ್ಕಳು, ಬಿಜಾಪುರ, ಗದಗ, ಬೀದರ್ ಆ ಕಡೆ ಸೈಡಿನ ಮಕ್ಕಳು. ನಮ್ಮೂರಲ್ಲಿ ಒಂದು ನೆಟ್ವರ್ಕ್ ಇಲ್ಲ, ಸರಿಯಾಗಿದ್ದು ಬಸ್ಸಿನ ವ್ಯವಸ್ಥೆ ಇಲ್ಲ. ಅಂಥದ್ರಲ್ಲಿ ಈ ಹಳ್ಳೀಲಿ ಓದಲಿ ಮಾಡಲಿ ಅಂತ ತಂದುಬಿಟ್ಟು ಹೋಗಿದ್ದಾರಲ್ಲ, ಅದಕ್ಕೆ ಖುಷಿ ಪಡಬೇಕು. ಅದರಲ್ಲಿ ಹುಡುಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಎಲ್ಲರೂ ಚೆನ್ನಾಗಿ ಮಾಡ್ತಿದ್ರು. ಆದರೆ ಅದರಲ್ಲಿ ಗ್ರೂಪಲ್ಲಿ ಒಬ್ಬರು ಚೆನ್ನಾಗಿ ಮಾಡ್ತಾಳೆ ಅಂತ ಇರುತ್ತಲ್ಲ, ಆ ಥರ ಇವಳೊಬ್ಳು ಸೂಪರಾಗಿ ಮಾಡ್ತಾಯಿದ್ಲು. ತುಂಬ ನೋಡೋಕ್ಕೂ ಖುಷಿ ಆಗ್ತಿತ್ತು. ಅಂತೂ ಇಂತೂ ನಮ್ಮ ಹುಡುಗಿನೂ ಡ್ಯಾನ್ಸ್ ಮಾಡೋಕ್ಕೆ ಹೋಗೇ ಬಿಟ್ಲು ಸ್ಟೇಜಿಗೆ. ನೋಡಿ, ಅವಳಿಗೆ ಒಬ್ಳಿಗೆ ಬರ್ತಾಯಿದ್ದು ಡ್ಯಾನ್ಸ್, ಮತ್ತು ಇಬ್ಬರಿಗೆ ಬರ್ತಾನೇ ಇಲ್ಲ. ಅಂತೂ ಇಂತೂ ಅವಳು ನೋಡಿಕೊಂಡು ಮಾಡಿ ಮುಗಿಸಿದ್ರು ಡ್ಯಾನ್ಸು. ಅಷ್ಟೊತ್ತಿಗೆ ಪೂಜೆನೂ ಸ್ಟಾರ್ಟ್ ಆಯಿತು. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ಕೊಟ್ಟಾದಮೇಲೆ ಈ ಥರ ಪೂಜೆಗೆಲ್ಲ ಸ್ಟಾರ್ಟ್ ಮಾಡಿದ್ರು. ಪೂಜೆ ಎಲ್ಲ ಸ್ಟಾರ್ಟ್ ಮಾಡುವಾಗಲೇ ಈ ಕಡೆ ಬ್ಯಾಂಡ್ ಸೆಟ್ಟವರು ಬಡಿತಾಯಿದ್ರು. ಪೂಜೆ ಮಾಡುವಾಗ ಈ ಥರ ದೀಪಗಳನ್ನೆಲ್ಲ ಇಟ್ಬಿಟ್ಟಿದ್ರು. ಹಾಗಾಗಿ ನೋಡಿ, ಈ ಥರ ಒಂದು ಕಡೆ ಹಣ್ಣುಕಾಯಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮೂರಲ್ಲಿ ಈ ಥರ ಪೂಜೆಗಳನ್ನು ದೀಪೋತ್ಸವದಲ್ಲಿ ಮಾಡ್ತಾರೆ. ಇಲ್ಲಿ ಯಾವಾಗಲೂ ಪೂಜೆ ಮಾಡಲ್ಲ, ಕೆಲವು ಹಬ್ಬಗಳಿಗೆ ಅಂಥ ಟೈಮಲ್ಲಿ ಮಾತ್ರ ಮಾಡೋದು. ಇದು ಛತ್ರಿ, ಇದು ದೇವ್ರನ್ನ ಹೊರಗೆ ಕರ್ಕೊಂಬರ್ತಾರೆ, ಅದಕ್ಕೆ ಆ ಛತ್ರಿ. ನೋಡಿ, ದೇವರಿಗೆ ಅಂತಿತ್ತು ಮಂಗಳಾರತಿ ಸ್ಟಾರ್ಟ್ ಆಯಿತು. ಬ್ಯಾಂಡ್ ಸೆಟ್ ಅಂತೂ ಸಿಕ್ಕಾಬಟ್ಟೆ ಜೋರಾಗಿ ಬಡಿತಾ ಇದ್ದರು. ವಿಡಿಯೋ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಿತ್ತು, ತುಂಬ ಜನ ಬೇರೆ ಆಗಿತ್ತಲ್ಲ. ಹಾಗಾಗಿ ಒಂದು ಕಡೆ ಮಂಗಳಾರತಿ ಮಾಡ್ತಾಯಿದ್ದೆ, ಇನ್ನೊಂದು ಕಡೆ ದೀಪ ಹಚ್ಚಿ ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದರು. ದೇವಸ್ಥಾನ ಸುತ್ತಲೂ ದೀಪ ಇಟ್ಟಿದ್ರು, ತುಂಬ ಚೆನ್ನಾಗೇ ಕಾಣಿಸ್ತಿತ್ತು. ಲಾಸ್ಟಿಗಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸುತ್ತಲೂ ಕತ್ತಲು ಮಧ್ಯೆ ದೀಪ ಉರಿತಿತ್ತಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲರೂ ಪೂಜೆಯಲ್ಲಿ ಕೈ ಮುಗಿದು ಅವ್ರವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಬೇಡ್ಕೊಂಡ್ರು. ಆಮೇಲೆ ಈ ಥರ ದೇವ್ರನ್ನ ಹೊರಗಡೆ ಕರ್ಕೊಂಬರ್ತಾರೆ. ಹೊರಗಡೆ ಕರ್ಕೊಂಬಂದು 3 ರೌಂಡ್ ಸುತ್ತ ಬರ್ತಾರೆ. 3 ರೌಂಡ್ ಸುತ್ತ ಬಂದಮೇಲೆ ಈ ಥರ ಎಲ್ಲರೂ ದೇವ್ರ ಹಿಂದ್ಗಡೆನೇ ಹೋಗ್ತಾರೆ ಪೂಜೆ ಮಾಡ್ತಾ. ಬ್ಯಾಂಡ್ ಸೆಟ್ನವರು ಬೇಗ ಹೋಗೋಕ್ಕೆ ಬಿಡಲ್ಲ, ಬಡಿತಾನೇ ಇರ್ತಾರೆ. ಹಾಗಾಗಿ ನಿಧಾನ ಹೋಗ್ತಾರೆ. ಒಂದು ಕಡೆ ಡ್ಯಾನ್ಸ್ ಸಹ ಮಾಡ್ತಾರೆ, ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ಡ್ಯಾನ್ಸ್ ಸಹ ಮಾಡ್ತಾರೆ. ಹಾಗಾಗಿ ಬೇಗ ಹೋಗೋಕ್ಕೆ ಬಿಡಲ್ಲ ದೇವ್ರನ್ನ, ನಿಧಾನನೇ ಹೋಗೋಕ್ಕೆ ಬಿಡುತ್ತಾರೆ. ದೇವರು ಸಹ ಬೇಗ ಏನು ಕರ್ಕೊಂಡು ಹೋಗಲ್ಲ, ನಿಧಾನನೇ ಕರ್ಕೊಂಡು ಹೋಗ್ತಾರೆ. ಈ ರೀತಿ ನಮ್ಮೂರಿನ ದೀಪ ಮೊರಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ದೀಪ ಅಂತಲೂ ಈ ಥರ ಎಲ್ಲ ದೇವ್ರ ಹಿಂದ್ಗಡೆ. ಆಮೇಲೆ ಈ ಥರ ಎಲ್ಲ ದೀಪ ಹಚ್ಚೋಕ್ಕೆ ಕೈಯಲ್ಲಿ ಕ್ಯಾಂಡಲ್ ಕೊಟ್ಟಿದ್ರು, ಚಿಕ್ಕದು ಬರ್ತಾಯಿದ್ರು. ಹಂಗಾಗಿ ಎಲ್ಲ ಹಚ್ಚೋದು ಎಲ್ಲ ಅಂತ ಎಲ್ಲ ಸಿಗಬೇಕಲ್ಲ. ಈ ಥರ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ.
ಎಷ್ಟು ಭಕ್ತಿಯಿಂದ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡು. ಆಮೇಲೆ ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಇತ್ತಲ್ಲ, ತುಂಬ ಚೆನ್ನಾಗೂ ಆಗಿತ್ತು. ಸ್ವಲ್ಪ ವೀಡಿಯೋ ಸ್ವಲ್ಪ ಇದಾಗಿದೆ ನೋಡಿ, ಈ ಥರ ಎಲ್ಲ ಮಾಡಿದರು. ಆಮೇಲೆ ಈ ಥರ ತುಂಬ ಚೆನ್ನಾಗಿ ನೋಡಿ, ದೀಪ ಹಚ್ಚಿದ್ವಿ. ದೀಪ ಹಚ್ಕೊಂಡು ನಮ್ಮ ಎಲ್ಲ ಹಚ್ತಾರೆ. ನಮ್ಮನೆ ಮಗಳಿಗಂತೂ ದೀಪ ಹಚ್ಚೋದು ಬೇಡ, ಮನೆಗೆ ಹೋಗೋಣ ಅಂತ ಒಂದೇ ಸಮ ಹಠ ಮಾಡ್ತಿದ್ಲು. ಯಾಕಂತ ಗೊತ್ತಿಲ್ಲ, ಅವಳಿಗೂ ಸ್ಕೂಲ್ ಬಿಟ್ಟಿತ್ತೇನೋ ಹಠ ಮಾಡ್ತಾಯಿದ್ಲು. ನೋಡಿ, ಈ ಥರ ಎಲ್ಲ ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ಈ ಕಾಣಿಸ್ತಿತ್ತು ನೋಡಿ. ಈ ಥರ ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ಏನಂತಾರಂತ ನನಗೂ ಸರಿ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಮಾಡೋದು ಸ್ವಲ್ಪ ಡೇಂಜರೇ ಅಂತ ಅನಿಸುತ್ತೆ, ಆದರೂ ಅವ್ರು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಒಂದು ಕಡೆ ತುಂಬ ಪಟಾಕಿ ಹೊಡಿತಿದ್ರು ಮಕ್ಕಳು. ಅದನ್ನು ನೋಡಿ ತುಂಬ ಖುಷಿ ಪಡ್ತಾಯಿದ್ರು. ಅವರು ಹೊಡಿತಿದ್ರು, ಖುಷಿನೂ ಪಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ಯಾಕಂದರೆ ಹಾಸ್ಟೆಲಲ್ಲಿ ಇದ್ದು ಅವರಿಗೂ ಬೇಜಾರಾಗಿರುತ್ತಲ್ಲ. ಇಂಥದ್ದೊಂದು ಫಂಕ್ಷನ್ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತಲ್ಲ. ನಮ್ಮೂರಲ್ಲಿ ಫಂಕ್ಷನ್ ಎಲ್ಲ ಸ್ವಲ್ಪ ಕಡಿಮೆ, ಈ ಥರ ಅಪರೂಪಕ್ಕೆ ಮಾಡೋದು ಅಂತ ಹೇಳಿದ್ನಲ್ಲ, ಅದೇ ಹಬ್ಬಗಳಿದ್ದರೆ ಮಾತ್ರ ಮಾಡೋದು, ಯಾವಾಗಲೂ ಮಾಡಲ್ಲ. ಹಾಗಾಗಿ ಅವ್ರು ತುಂಬಾ ಖುಷಿ ಪಡ್ತಾಯಿದ್ರು. ಈ ಥರ ಎಲ್ಲ ಬ್ಯಾಂಡ್ ಸೆಟ್ ಎಲ್ಲ ಪಡೆದಾದ್ಮೇಲೆ ಮತ್ತೊಂದು ಸರ್ತಿ ದೇವ್ರನ್ನ ಅಲ್ಲೇ ಕೂರಿಸ್ಬಿಟ್ಟು ಮತ್ತೆ ಜೋರಾಗಿ ಪೂಜೆ ಮಾಡ್ತಾರೆ. ತುಂಬ ಜೋರಾಗಿ ಪೂಜೆ ಮಾಡ್ತಾರೆ. ಜೋರಾಗಿ ಪೂಜೆ ಎಲ್ಲ ಆದಮೇಲೆ ಒಂದು ಕಡೆ ಬ್ಯಾಂಡ್ ಸೆಟ್ ಬಡ್ಕೊಂಡು ಇನ್ನೊಂದು ಕಡೆ ಮಕ್ಕಳೆಲ್ಲ ಕುಡಿದು ಡ್ಯಾನ್ಸ್ ಮಾಡ್ತಾಯಿದ್ರು. ಊರಿನವರು ಅಷ್ಟೇ ಕುಣ್ಬಿಟ್ಟು ತುಂಬಾ ಡ್ಯಾನ್ಸ್ ಮಾಡ್ತಾಯಿದ್ರು. ಯಾವಾಗಲೂ ಕೆಲಸ ಅಂತ ಇರೋರಿಗೆ ಇದೊಂಥರ ಮನಸ್ಸು ಎಲ್ಲ ಫ್ರೀ ಆದಂಗೆ ಆಯಿತು. ಅದಕ್ಕೆ ತುಂಬಾ ಖುಷಿಪಟ್ಟು ಡ್ಯಾನ್ಸ್ ಮಾಡ್ತಾಯಿದ್ರು. ಈ ರೀತಿ ಇತ್ತು ನಮ್ಮೂರಿನ ದೀಪೋತ್ಸವ. ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರೂ ಹೋಗಿದ್ವಿ, ಎಲ್ಲರೂ ಖುಷಿಪಟ್ಟರು. ಮತ್ತು ಊಟದಕ್ಕೂ ಎಲ್ಲ ಇತ್ತು. ಅಲ್ಲಿ ಲಘು ಉಪಹಾರ ಅಂತ ಸಹ ಮಾಡಿದರು. ಆಮೇಲೆ ಕರಡಿ ಕುಣಿತ ಸ್ಟಾರ್ಟ್ ಆಯಿತು. ನಮ್ಮೂರಿನ ಒಂದು ಫೇಮಸ್ ಅಂತಲೇ ಹೇಳ್ಬೋದು ಕರಡಿ ಕುಣಿತ. ಅದನ್ನ ಒಳಗೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಕೈ ಮುಗಿದು ಕರಡಿ ಕುಣಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕರಡಿ ಕುಣಿತ ಅಂತೂ ತುಂಬ ಚೆನ್ನಾಗಿರುತ್ತೆ. ಕರಡಿ ಕುಣಿಸೋದು ಮತ್ತು ಕುಣಿಯೋರೊಬ್ಬರು ಕುಣಿಸೋರೊಬ್ಬರು ನೋಡಿ. ಕರಡಿ ಕುಣಿತಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ನೋಡಿ. ಮತ್ತು ಮಕ್ಕಳಿಗಂತೂ ಕರಡಿ ಕುಣಿಯೋದು ನೋಡೋದೇ ಒಂಥರ ಖುಷಿಯಾಗಿತ್ತು. ಯಾಕೋ ಏನೋ ಅಂತ ಗೊತ್ತಿಲ್ಲ, ಅಷ್ಟು ಎಂಜಾಯ್ ಮಾಡ್ತಿರೋದ್ರು. ಕೂದಲೆಲ್ಲ ಎಳೆದು ಕಿತ್ತಾಕೆಲ್ಲ ಮಾಡ್ತಾಯಿದ್ರು. ಇದು ಏನು ನಿಜವಾಗಿದ್ದೇನು ಬಂದೂಕಲ್ಲ, ಅದು ಮರದಿಂದ ಮಾಡ್ಕೊಂಡಿರೋದು. ಈ ಥರ ಇತ್ತು ನಮ್ಮೂರಿನ ದೀಪೋತ್ಸವ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನತ್ತಾ.